ಅವರು ಮೈಯೆಲ್ಲ ಸಾಲ ಮಾಡಿಕೊಂಡು ತಿರುಗಾಡ್ತಾ ಇದ್ರು. ಏನಾದರೂ ಮಾಡಿ ದುಡ್ಡು ಮಾಡಲೇಬೇಕು ಅಂತ ಅಡ್ಡದಾರಿಗೆ ಎಳೆದಿದ್ರು. ಕೊನೆಗೆ ಅವರು ಮಾಡಿದ್ದು ಮಾತ್ರ ನಮಕ್ ಹರಾಮ್ ಕೆಲಸ. ಪರಿಚಯಸ್ಥರ ಮನೆಗೆ ಕನ್ನ ಹಾಕೋಕೆ ಸ್ಕೆಚ್ ಹಾಕಿ ಈಗ ಲಾಕ್ ಆಗಿದ್ದಾರೆ. ಉದ್ಯಮಿ ಮನೆಯ ಹಣದ ಮೇಲೆ ಎಲೆಕ್ಟ್ರಿಷಿಯನ್ಗಳ ಕಣ್ಣು. ಮನೆಯಲ್ಲಿ ಯಾರೂ ಇಲ್ಲದ ವೇಳೆ 1,16,00,000 ಹಣ ಲೂಟಿ. ಹೀಗೆ ಕಣ್ಣು ಕುಕ್ಕುವಂತೆ ಹಣದ ರಾಶಿ ನೋಡಿ. ಹುಲಿಮಂಗಲದ ಎಲಿಗೆನ್ಸ್ ಅಪಾರ್ಟ್ಮೆಂಟ್ನಲ್ಲಿ ಉದ್ಯಮಿ ಸುನಿಲ್ ಕುಮಾರ್ ಮನೆಯನ್ನ ದೋಚಿದ ದುಡ್ಡು ಇದು. ನವೆಂಬರ್ 8ಕ್ಕೆ ಉದ್ಯಮಿ ಕುಟುಂಬ ಕೋಲಾರಕ್ಕೆ ಹೋಗಿದಾಗ ಬೀಗ ಮುರಿದ ಕಳ್ಳರು 1,16,00,000 ನಗದು ಕದ್ದು ಎಸ್ಕೇಪ್ ಆಗಿದ್ರು. ಪ್ರಕರಣ ದಾಖಲಿಸಿಕೊಂಡ ಹೆಬ್ಗೋಡಿ ಪೊಲೀಸರು ಆರೋಪಿಗಳಾದ ಶ್ರೀನಿವಾಸ್ ಮೂರ್ತಿ ಮತ್ತು ಅರುಣ್ ಕುಮಾರ್ರನ್ನ ಬಂಧಿಸಿದ್ದಾರೆ. 1,35,00,000 ಅಮೌಂಟ್ ಹೋಗಿತ್ತು. ಅದರಲ್ಲಿ ಇದು ಬಹಳ ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಯಾಕೆಂದರೆ ಒಬ್ಬ ಜನ ಯಾರು ಅವ್ರಿಗೆ ವಾಚ್ ಮಾಡಿ ಈ ಪರ್ಟಿಕ್ಯುಲರ್ ಯಾರು ಕಂಪ್ಲೇನೆಂಟ್ ಇದ್ದಾರೆ ಇವರು ರೆಗ್ಯುಲರ್ ಆಗಿ ಅವ್ರ ಊರಿಗೆ ಕೋಲಾರ್ಗೆ ಹೋಗ್ತಿದ್ರು. ಆದರೆ ಅವ್ರದ್ದು ಕ್ಯಾಶ್ ಡೀಲಿಂಗ್ ಜಾಸ್ತಿ ಇತ್ತು. ಯಾಕೆಂದರೆ ಅವ್ರದ್ದು ಡೈಲಿ ಬಿಸ್ನೆಸ್ಸಲ್ಲಿ ಕ್ಯಾಶ್ ವ್ಯವಹಾರ ಇತ್ತು. ಈ ವಿಷಯ ಇನ್ನೊಬ್ಬ ಅವ್ರ ಸ್ನೇಹಿತರು, ಅವರು 6 ವರ್ಷ ಹಿಂದೆ ಸ್ನೇಹಿತರು, ಈಗ ಇತ್ತೀಚೆಗೆ ಇರಲಿಲ್ಲ. ಆದರೆ ಅವ್ರದ್ದು ಆ್ಯಕ್ಟಿವಿಟೀಸ್ ಬಗ್ಗೆ ಅವ್ರು ವಾಚ್ ಮಾಡಿ ಇಲ್ಲದ ಟೈಮಲ್ಲಿ ಅವರು ಟೋಟಲ್ ಅಮೌಂಟ್ ಇದು ಮಾಡಿ ಕಳ್ಳತನ ಮಾಡಿ ಹೋಗಿದ್ರು. ಲೈಫ್ ಸೆಟಲ್ ಮಾಡಿಕೊಳ್ಳಲು ಪ್ಲಾನ್ ಮಾಡಿದ್ದ ಆರೋಪಿಗಳು ಹಳೆಯ ಪರಿಚಯಸ್ಥನ ಮನೆಯಲ್ಲಿ ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ರು. ಡೇ ಟು ಡೇ ಬಿಸ್ನೆಸ್ನಿಂದ ಸಾಕಷ್ಟು ಹಣ ಗಳಿಸಿದ್ದ ಉದ್ಯಮಿಯ ಮನೆ ಬಳಿ ಸಾಕಷ್ಟು ದಿನಗಳಿಂದ ಓಡಾಡಿ ಸ್ಕೆಚ್ ಹಾಕಿದ್ರು. ಸುನಿಲ್ ಕುಮಾರ್ ಮನೆಯಲ್ಲಿ 5 ವರ್ಷಗಳ ಹಿಂದೆ ಆರೋಪಿಗಳು ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡಿದ್ರು. ಕೋಟಿಗಟ್ಟಲೆ ಹಣವನ್ನ ಡೇ ಟು ಡೇ ಬಿಸ್ನೆಸ್ ಸಂಬಂಧ ಮನೆಗೆ ತರೋದನ್ನ ಆರೋಪಿಗಳು ಗಮನಿಸಿದ್ರು. ಆ ನಂತರ ಸ್ಕೆಚ್ ಹಾಕಿ ಈ ಕುಟುಂಬ ಕೋಲಾರಕ್ಕೆ ಹೋದಾಗ ಮನೆಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ರು. ತನಿಖೆ ವೇಳೆ ಆರೋಪಿಗಳು ಸುನಿಲ್ಗೆ ಪರಿಚಯಸ್ಥರು ಅನ್ನೋದು ಪತ್ತೆಯಾಗಿತ್ತು. ಇದರಲ್ಲಿ ಯಾವುದು ಕ್ಲೂಸ್ ಇರಲಿಲ್ಲ. ಆದರೆ ಟೆಕ್ನಿಕಲ್ ಆಧಾರ ಮೇಲೆ ಇವರು ಒಳ್ಳೆ ಕೆಲಸ ಮಾಡಿ ಒಟ್ಟಾಗಿ 1,16,00,000 ಅಮೌಂಟ್ದು ಕ್ಯಾಶ್ ಮತ್ತು ಇದು ವಾಚ್ ಒಂದು ರಿಕವರಿ ಮಾಡಿದ್ದಾರೆ. ಅವರು ಗೋಲ್ಡ್ ಚೈನ್ ಇದೆಲ್ಲ 3 ಗಾಡಿ ಅವರು ಚೇಂಜ್ ಮಾಡಿ ಮತ್ತು ನಿಮಗೆ ಅಲ್ಲಿ ತೋರಿಸಿದ್ರೆ ಅವರು ಯಾವ ರೀತಿ ಹೆಲ್ಮೆಟ್ ಯೂಸ್ ಮಾಡಿ ಫೋನ್ ಕೂಡ ಯೂಸ್ ಮಾಡಲಿಲ್ಲ. ಆದರೆ ನಮ್ಮ ಟೀಮ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿ ಪ್ರಯತ್ನ ಮಾಡಿ ಅವರು ಎಲ್ಲ ರಿಕವರಿ ಮಾಡಿದ್ದಾರೆ. ಈ ಟೀಮ್ ಅವರು ಇಲ್ಲಿಂದ ಅಲ್ಲಿ ಲಾಸ್ಟ್ವರೆಗೆ ಎಲ್ಲೆಲ್ಲಿ ಅವರು ಹೋಗಿದ್ರು ಅಲ್ಲಿ ಎಲ್ಲ ಫಾಲೋ ಮಾಡಿ ಅವ್ರಿಗೆ ಮಾಡಿ. ಇದರಲ್ಲಿ ಇಬ್ಬರು ಯಾರು ಆರೋಪಿ ಇದ್ದಾರೆ ಅವರು ಇಬ್ಬರದ್ದು ಯಾವುದು ಹಳೆ ರೆಕಾರ್ಡ್ಸ್ ಕೂಡ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡಿಟೆಕ್ಟ್ ಆಗಲಿಕ್ಕೆ ಸಮಸ್ಯೆ ಆಗಿತ್ತು. ಬಟ್ ಅವ್ರು ಕೊನೆಗೆ ಡಿಟೆಕ್ಟ್ ಮಾಡಿದ್ದಾರೆ. ಸದ್ಯ ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿರುವ ಪೊಲೀಸರು ಬಂಧಿತರಿಂದ 1,16,00,000 ನಗದನ್ನ ಸೀಸ್ ಮಾಡಲಾಗಿದೆ. ಉದ್ಯಮಿ ಮನೆಯಲ್ಲಿ ಕೋಟಿಗಟ್ಟಲೆ ಹಣ ಸಿಕ್ಕ ಹಿನ್ನೆಲೆ ಐಟಿ ಇಲಾಖೆಗೂ ಪತ್ರ ಬರೆಯುವ ಪ್ಲಾನ್ನಲ್ಲಿ ಪೊಲೀಸರಿದ್ದಾರೆ. ಒಟ್ನಲ್ಲಿ ಉಂಡ ಮನೆಗೆ ಕನ್ನ ಹಾಕಿದ್ದ ಖದೀಮರು ಇದೀಗ ಜೈಲಲ್ಲಿ ಮುದ್ದೆ ಮುರಿಯುತ್ತಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.